ನಮಸ್ಕಾರ ಎಲ್ರಿಗೂ. ಒಂದು ಸರಳ ಪ್ರೇಮ ಕಥೆ ನಮ್ಮ ಸುನಿ ಅವ್ರದ್ದು. ಬಹಳ ಅಪೇಕ್ಷೆಯಿಂದ ಬಂದೆ ನಾನು. ಆ ಅಪೇಕ್ಷೆಯನ್ನು ಸಂಪೂರ್ಣ ರೀತಿಯಲ್ಲಿ ಪೂರೈಸಿದ್ದಾರೆ. ಬಹಳ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಇದು. ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ಭಾಳ ಸೆಟಲ್ ಅಭಿನಯಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಇಡೀ ಕಲಾವಿದರ ತಂಡ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಡೀ ಒಂದು ಸಿನಿಮಾನೇ ಒಂದು ಒಳ್ಳೆಯ ಪ್ರವಾಸ ಅಂತ ಅನ್ಕೋತೀನಿ. ಬಹಳ ಸಂತೋಷ ಆಯಿತು ಇಲ್ಲಿ ಬಂದು. ಆ ಭಗವಂತ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಆಲ್ ದ ಬೆಸ್ಟ್. ಒಳ್ಳೆಯ ಸೊ ಈಗ ತಾನೇ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿದೆ. ತುಂಬ ಖುಷಿಯಾಯಿತು. ಒಂದು ಫೀಲ್ ಗುಡ್ ಫಿಲಮು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ವಿನೋದು ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು. ಸೊ ಒಂದು ಒಳ್ಳೆ ಸಿನಿಮಾ ಬಂದಿದೆ, ನನಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಈಗ ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ. ತುಂಬ ಲಾಂಗ್ ವೇ ಇದೆ ಸಿನಿಮಾ, ತುಂಬ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ನೋಡಿಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ಸಿಂಪಲ್ ಸುನಿ ಇಸ್ ಬ್ಯಾಕ್ ಅಂತ ಹೇಳ್ಬೋದು ಈ ಸಿನಿಮಾ. ಐ ಥಿಂಕ್ ಸಿಂಪಲ್ ಸುನಿ ಸರ್ ಟೈಟಲ್ ಕೂಡ ಹಾಗೆ ಇಟ್ಟಿದ್ದಾರೆ, ಒಂದು ಸರಳ ಪ್ರೇಮ ಕಥೆ ಅಂತ. ಅವ್ರ ರೀತಿಯೇ ತುಂಬ ಸಿಂಪಲ್ ಆಗಿದೆ ಸಿನಿಮಾ. ಬಟ್ ಐ ಥಿಂಕ್ ನನಗೆ ತುಂಬ ಕ್ಯಾಚಿ ಅನಿಸಿದ್ದು ಸುನಿ ಸರ್ ಅವರ ಒನ್ ಲೈನರ್ಸ್. ಸುನಿ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ಸ್ ಎಷ್ಟು ಮಜಾ ಕೊಡುತ್ತೆ ಸಿನಿಮಾದಲ್ಲಿ ಅಂತ. ಆ್ಯಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ಗಳು ಭಾಳ ಇಷ್ಟ ಆಯಿತು. ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಇದೆ, ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ಎ ಫೀಲ್ ಗುಡ್ ಫಿಲ್ಮ್. ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು. ಎಲ್ಲರಿಗೂ ಒಂದು ಒಳ್ಳೆ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾಸ್ ಎಲ್ಲರಿಗೂ ಒಂದು ಫೀಲ್ ಗುಡ್ ಕೊಡುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ಥ್ಯಾಂಕ್ ಯು. ತುಂಬ ವಿಭಿನ್ನವಾದಂಥ ಸಿನಿಮಾ. ವಿನಿ ಸರ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಗೆಳೆಯ ಸುನಿ ಅವರ ಬರವಣಿಗೆಗೆ ನಾನು ಅಭಿಮಾನಿ. ತುಂಬ ಅದ್ಭುತವಾಗಿದೆ ಕತೆ. ಪ್ರೇಮ ಕಥೆ ಅಂತ ಹಾಕಿದರೆ ಆ್ಯಕ್ಚುಲಿ ವಿಶೇಷವಾದ ಪ್ರೇಮ ಕಥೆ ಇದು. ಆ್ಯಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ. ವೀರ್ ಸಮರ್ ಸರ್ ಅವರ ಮ್ಯೂಸಿಕ್ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ಎಲ್ಲವೂ ಕೂಡ ಅದ್ಭುತ ಬ್ಲೆಂಡ್ ಆಗಿದೆ. ಟೆಕ್ನಿಷಿಯನ್ಸ್ ವರ್ಕ್ ಇರ್ಬೋದು, ಕಲಾವಿದರುಗಳ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಯಾರು ಈ ಸಿನಿಮಾನ ಮಿಸ್ ಮಾಡ್ಕೊಂಬಿಡಿ. ತುಂಬ ವಿಶೇಷವಾದಂಥ ಕಥೆ. ಮನೆ ಮಂದಿ ಎಲ್ಲ ಥಿಯೇಟರ್ ಈ ಸಿನಿಮಾ ನೋಡಿ ಅಂತ ನನ್ನ ಕಡೆ ನಾನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಸಿಂಪಲ್ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆ ಅಂತ ಒಂದು ಅವಕಾಶ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಟರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ನಿರ್ದೇಶನ ಕೂಡ ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ ಒಂದು ಹಾಡು ಎಷ್ಟು ಮನಮುಟ್ಟುತ್ತೆ ಅನ್ನೋದು ಸಿನಿಮಾ ಹೋಗ್ತಾ ಹೋಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಈ ಕಥೆಯನ್ನು ಹಣಿದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಕತೆ ಅದರ ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಒಂದು ಮೇಂಟೈನ್ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಇಂಟ್ರೆಸ್ಟ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ ಪಿಕ್ಚರ್ ನೋಡೋದಕ್ಕೆ. ಇಂಥ ಅದ್ಭುತವಾದ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಬೇಕು. ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಒಂದು ಸರಳ ಕತೆ ಪ್ರೇಮ ಕತೆ ಮೂವಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಇದು ನಮ್ಮೆಲ್ಲರ ಲೈಫಲ್ಲಿ ಆಗಿರೋ ಥರ ಒಂದು ಫೀಲ್. ಅಂದರೆ ಅಜ್ಜಿ ಸೆಂಟಿಮೆಂಟ್, ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿರುವಂಥ ಅಜ್ಜಿ ಸೆಂಟಿಮೆಂಟ್ ನನಗೆ ತುಂಬ ಕನೆಕ್ಟ್ ಆಯಿತು. ಸೊ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡುವಂತಹ ಮೂವಿ ಫ್ಯಾಮಿಲಿ ಜೊತೆ. ಆಲ್ ದಿ ವೆರಿ ಬೆಸ್ಟ್. ಸಿಂಪಲ್ ಸುನಿ ಸರ್ ಎಕ್ಸ್ಟ್ರಾರ್ಡಿನರಿ ಮೂವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಪ್ರೇಮ ಸರಳ ಕಥೆ ನೋಡ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್. ವಿನಯ್, ಸ್ವಾದಿಷ್ಟ ಅವ್ರ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಅಫ್ಕೋರ್ಸ್ ಮಾತಾಡಲೇಬೇಕು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನಿಮಾ. ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸರಳ ಪ್ರೇಮ ಕಥೆ, ಎಲ್ಲರೂ ಹೋಗಿ ನೋಡಿ. ಥ್ಯಾಂಕ್ ಯು. ರೆಡಿ? ಎಲ್ರಿಗೂ ನಮಸ್ಕಾರ.
ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ನೋಡಿದ್ವಿ. ಮೊದಲನೇದಾಗಿ ಸುನಿ ಸರ್ ಕಂಗ್ರ್ಯಾಚುಲೇಷನ್ಸ್. ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಆ ಯೂನಿಕ್ ರೈಟಿಂಗ್, ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾಲೂ ಕ್ಯಾರಿ ಮಾಡಿದ್ದೀರಾ. ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು, ನಗು ಬರೆಸ್ತಿತ್ತು. ಬಟ್ ಅಷ್ಟೇ ನೀವು ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರೆದಿದ್ದೀರಾ, ಬಟ್ ಎಷ್ಟೊಂದು ಡೆಪ್ತಲ್ಲಿ ಹೋಗುತ್ತೆ. ಒಂದು ಪ್ರೀತಿ, ಒಂದು ಹುಡುಗ ಇಷ್ಟಪಡೋದು, ಆ ಇಷ್ಟಪಡೋ ರೀಸನ್ಸು ಎಲ್ಲದಕ್ಕೂ ತುಂಬ ಡೆಪ್ತ್ ಇದೆ. ಸೊ ಸರಳ ಅಂತ ಕತೆ ಇದೆ ಹೊರತು ಸಿನಿಮಾದಲ್ಲಿ ತುಂಬಾ ಡೆಪ್ತ್ ಇದೆ. ಸೊ ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಇಡೀ ಕಾಸ್ಟಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಿಶ್ವಿಕಾ ಅವ್ರು ಹೇಳ್ದಂಗೆ ಸಿಂಪಲ್ ಸುನಿ ಅವರು ಯಾವುದೇ ಕತೆ ಸಿಂಪಲಾಗಿ ಮಾಡಿದ್ರು ಅದು ತುಂಬ ವಿಷಯಗಳನ್ನ ಒಳಗೊಂಡಿರ್ತಾರೆ. ಆ್ಯಂಡ್ ಆಲ್ಸೋ ವಿನಯ್ ಅವರು ತುಂಬಾ ಪ್ರಾಮಿಸ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ವಿನಯ್ ಅವರಿಗೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡೋಕ್ಕೆ ಬರೋದಂದ್ರೆ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಬೋತ್ ದ ಹೀರೋಯಿನ್ಸ್ ತುಂಬ ಗಾರ್ಜಿಯಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯೂಸಿಕ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಎವ್ರಿಥಿಂಗ್ ಓದು ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮಿಸ್ ಮಾಡದೆ ನೋಡಿ. ಎಲ್ರದ್ದು ಸಪೋರ್ಟ್ ಬೇಕು. ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನಮಸ್ಕಾರ. ಆ್ಯಕ್ಚುಲಿ ಇದು ವಿರಳನೂ ಹೌದು, ಸರಳ ಪ್ರೇಮ ಕಥೆನೂ ಹೌದು. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್. ಫಸ್ಟು ಸೀನಿಂದ ಎಂಡ್ವರೆಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಸಿಂಪಲ್ ಸುನಿ ಸರ್ ಥರನೇ ಒಂದು ಸಿಂಪಲ್ ಆಗಿ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಇದು ಜರ್ನಿ ಮಾಡಿದ್ದಾರೆ. ಎಸ್ಪೆಷಲಿ ನನಗೆ ಮ್ಯೂಸಿಕ್ ಮತ್ತು ಆ ಮೂಕನಾಗಬೇಕು ಅನ್ನೋ ಒಂದು ಸಾಂಗ್ ಮೇಲೆ ಇಡೀ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ತೊಗೊಂಡೋಗ್ತಾರೆ. ಆ ಸಾಂಗ್ ನನಗೂ ಭಾಳ ಇಷ್ಟ. ತುಂಬ ಈ ಸಿನಿಮಾ ನನಗೆ ಕನೆಕ್ಟ್ ಆಯಿತು. ಸಿನಿಮಾಟೋಗ್ರಫಿ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಇದು ಒಂದು ಕನ್ನಡಕ್ಕೆ ಒಳ್ಳೆ ಒಂದು ವಿರಳವಾದ ಮತ್ತು ಸರಳವಾದ ಪ್ರೇಮ ಕಥೆ. ನೀವೆಲ್ಲ ನೋಡಿ ಪ್ರೋತ್ಸಾಹಿಸ್ಬೇಕು. ಯಾಕೆಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಮೂವಿ ಇದು. ನೀವೆಲ್ಲ ನೋಡಿ ಪ್ರೋತ್ಸಾಹಿಸ್ತೀರಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಸುನಿ ಸರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು. ಅವರಲ್ಲಿ ಅಪಾರ ಕ್ರಿಯಾಶೀಲತೆ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಆದರೆ ನನಗೆ ಒಂದು ಸರಳ ಪ್ರೇಮಕತೆ ಈ ಸಿನಿಮಾ ಅಂತೂ ಎಲ್ಲ ಸುನಿ ಸರ್ ಸಿನಿಮಾಗಳಿಗಿಂತ ಜಾಸ್ತಿ ಇಷ್ಟ ಆಯಿತು. ಯಾಕೆಂದರೆ ಒಂದು ಸಿನಿಮಾ ಓಡಬೇಕು ಅಂದರೆ, ಒಂದು ಸಿನಿಮಾ ಅದ್ಭುತ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಕಲೆಕ್ಷನ್ ಮಾಡುತ್ತೆ, ಎಷ್ಟು ದಿನಗಳು ಓಡುತ್ತೆ, ಅಥವಾ ಎಷ್ಟು ಪ್ರಶಸ್ತಿ ಗೆಲ್ಲುತ್ತೆ ಅಲ್ಲ, ಎಷ್ಟು ಭಾವನೆಗಳಿಗೆ ಮುಟ್ಟತ್ತೆ. ಈ ಸಿನಿಮಾ ಒಂದು ಸರಳ ಪ್ರೇಮಕತೆ ಭಾವನೆಗಳಿಗೆ ಭಾಳ ಅದ್ಭುತವಾಗಿ ಮುಟ್ಟತ್ತೆ. ಆ ಒಂದು ಎಮೋಷನಲ್ ಕಂಪೋನೆಂಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಂಗೀತದ ಮುಖಾಂತರ ಈ ವಿಚಾರಗಳು ಭಾಳ ಚೆನ್ನಾಗಿ ಟಚ್ ಮಾಡಿದ್ದಾರೆ. ಸಂಗೀತನೂ ಭಾಳ ಚೆನ್ನಾಗಿದೆ. ರಮೇಶ್ ಅವರು ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ ಇಂಥ ಒಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಮತ್ತು ಆ ಸೈಕಲಾಜಿಕಲ್ ಎಲಿಮೆಂಟು ಎಷ್ಟು ಭಾವನೆಗಳಿಗೆ ಹತ್ತಿರ ಆಗುತ್ತೆ, ಎಷ್ಟು ಒಂದು ಫುಲ್ ಆ ಸಿನಿಮಾ ಒಂದು ಎಂಡಿಂಗಿಗೂ ಫಸ್ಟಿಗೂ ನನಗೆ ಫಸ್ಟ್ ಹಾಫ್ನಲ್ಲಿ ಇದೆಲ್ಲ ಬೇಕಿತ್ತ ಅನ್ನೋದಕ್ಕಿಂತ ಎಂಡಲ್ಲಿ ಎಲ್ಲ ಭಾಳ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸುನಿ ಸರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ಒಳ್ಳೆ ಅಸೆಟ್ಟು. ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ವಿ. ಇಂಥ ಒಳ್ಳೊಳ್ಳೆ ಚಿತ್ರ ತಂಡಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸುನಿ ಸರ್ದು, ಒಂದು ಸರಳ ಪ್ರೇಮಕತೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು. ತುಂಬ ಖುಷಿ ಆಗ್ತಿದೆ ಇವತ್ತಿಗೆ ಇರೋದಕ್ಕೆ. ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂತಂದರೆ ನನ್ನ ಮಗಳು ಫಾರ್ ದ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾಳೆ. ಯಾಕೆಂತಂದರೆ ಸುನಿ ಸರ್ ಆಲ್ವೇಸ್ ಸ್ಪೆಷಲ್ ಇನ್ ಅವರ್ ಲೈಫ್. ಸೊ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸ್ಪೆಷಲ್ ಆಗಿರೋಂಥ ಸಿನಿಮಾ. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗ, ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಇವತ್ತು. ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್. ಅದ್ರ ಜೊತೆಗೆ ಕಥೆ ತುಂಬ ಚೆನ್ನಾಗಿದೆ. ಆ್ಯಸ್ ಯೂಶುವಲ್ ಸುನಿ ಸರ್ದು ತುಂಬ ಟ್ವಿಸ್ಟ್ಗಳಿರುತ್ತೆ, ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ, ಒಂದು ಮೆಸೇಜ್ ಇದೆ. ಎಲ್ಲ ಆ್ಯಸ್ ಯೂಶುವಲ್ ಸುನಿ ಸರ್ ಕೂಡ
ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು, ಎಲ್ಲ ಥರ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ. ಸುನಿ ಸರ್ಗೆ ಮಾಸು ಕ್ಲಾಸು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನಿಮಾ. ಈ ಸಿನಿಮಾಗೆ ಒಳ್ಳೇದಾಗಲಿ, ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ ಸರ್ಗೆ, ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ನಾನು ಮತ್ತು ನಮ್ಮಪ್ಪ ಈಗ ಒಂದು ಸರಳ ಪ್ರೇಮಕತೆ ನೋಡ್ಕೊಂಡು ಬಂದಿದ್ದೀವಿ. ಸುನಿ ಸರ್ ಡೈರೆಕ್ಷನ್ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಫ್ಯಾಮಿಲಿ ಕಾಮಿಡಿ, ಆಮೇಲೆ ಲವ್ ಸ್ಟೋರಿ ಸಖತ್ತಾಗಿದೆ. ಆಮೇಲೆ ವಿನಯ್ ಅವರು ಆ್ಯಕ್ಟಿಂಗು ತುಂಬ ಹೊಗಳ್ಬೇಕು, ಯಾಕಂದರೆ ಅವರು ಸಖತ್ತಾಗಿ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರೆಕ್ಟರ್, ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ನಮಸ್ಕಾರ, ನಾನು ಇಂದ್ರಜಿತ್ ಲಂಕೇಶ್. ಮತ್ತು ಮೊದಲನೇದಾಗಿ ವಿನಯ್ ರಾಜ್ಕುಮಾರ್ ಅವರ ಒಂದು ಕಥೆಯ ಆಯ್ಕೆ ಮತ್ತು ವಿಭಿನ್ನವಾಗಿರುತ್ತೆ. ಒಂದೊಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ವಿಭಿನ್ನತೆ, ಅದ್ಭುತವಾದ ಒಂದು ನಟನೆ ಮಾಡಿದ್ದಾರೆ. ಮತ್ತು ಆ ಕಥೆಗೆ ಏನು ಬೇಕು ಆ ಥರ ಒಂದು ಸಟಲ್ ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಮತ್ತು ಎರಡನೇದು ನನಗೆ ಇಷ್ಟ ಆಗಿದ್ದು ಸುನಿ ಅವರ ಒಂದು ಸಂಭಾಷಣೆ. ಪ್ರತಿಯೊಂದು ಸಿನಿಮಾದಲ್ಲೂ ಸುನಿ ಅವರ ಸಂಭಾಷಣೆ ಅದ್ಭುತವಾಗಿರುತ್ತೆ, ಮತ್ತು ಇದು ಒಂದು ವಿಭಿನ್ನವಾಗಿದೆ ಇದರಲ್ಲಿ. ಮತ್ತು ಸುನಿ ಅವರ ಒಂದು ಸಂಭಾಷಣೆ ಜೊತೆ ಅವರ ಒಂದು ಕತೆ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸಂಗೀತ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಪ್ರಾಮುಖ್ಯತೆ ಪಡೆದಿದೆ. ಸಂಗೀತ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ವೀರ್ ಸಮರ್ಥ್ ನನ್ನ ಸ್ನೇಹಿತ ಗೆಳೆಯ, ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮತ್ತು ಸಾಂಗ್ಸ್ ಅಂತೂ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಈ 3 ಅಂಶಗಳು. ಮತ್ತು ಇಡೀ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಮತ್ತು ನೀವೆಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಮತ್ತು ಕೊನೆಯದಾಗಿ ಸುನೀಲ್ ಅವರ ನಟನೆ, ಸಿಂಪಲ್ ಸುನಿ ಅವರು ಮತ್ತೆ ಯಾವಾಗ ಫುಲ್ ಫ್ಲೆಜ್ಡ್ ಆಗಿ ಒಂದು ಆ್ಯಕ್ಟರ್ ಆಗಿ ಮತ್ತೆ ಬರ್ತಾರೆ ಅನ್ನೋದೇ ನಮಗೆ $1 million ಕ್ವಶನ್. ಸುನಿ ಅವರೇ, ಗ್ರೇಟ್ ವರ್ಕ್, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ, ಒಂದು ಸರಳ ಪ್ರೇಮ ಕಥೆ, ನಮ್ಮ ವಿನೋದ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಥಿಯೇಟರ್ಸಲ್ಲಿ ಒಳ್ಳೆ ಸೌಂಡ್ ಮಾಡ್ತಾಯಿದೆ. ಮತ್ತೊಮ್ಮೆ ಎಲ್ಲರೂ ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ, ಕುಟುಂಬದ ಸಮೇತ. ಆಡಿಯೋ ಇರ್ಬೋದು, ಸಾಂಗ್ಸ್ ಇರ್ಬೋದು, ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು, ಹಾಗೂ ಇಬ್ಬರು ಆ್ಯಕ್ಟ್ರೆಸಸ್ ಮಾಡೋ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಸುನಿ ಸರ್ ಅವರ ಒಂದು ರಚನೆ ಹಾಗೂ ನಿರ್ದೇಶನ ಸಖತ್ತಾಗಿ ಬಂದಿದೆ. ಎಲ್ಲ ಸಿನಿಮಾ ಥರ ಇದು ಅವ್ರದ್ದು ಒಂದು ವಿಭಿನ್ನವಾಗಿದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಪ್ರೋತ್ಸಾಹ ಬೇಕು ಅಂತ ಹೇಳಿ. ಥ್ಯಾಂಕ್ ಯು. ನಮಸ್ಕಾರ. ವಿಭಿನ್ನವಾದ ಒಂದು ಪ್ರೇಮ ಕಥೆ, ಹೇಗೆ ರಾಮ ಸೀತೆಗೆ ರಾಮ ಸೇತು ಇದೆಯೋ ಹಾಗೆ ವಿಭಿನ್ನವಾಗಿ ಒಂದು ಕಾಣಿಕೆ ಈ ಪಿಕ್ಚರಲ್ಲಿದೆ. ಯಾವ ಟ್ವಿಸ್ಟ್ಗಳಲ್ಲಿ ವಿಭಿನ್ನವಾದ ಟ್ವಿಸ್ಟು, ಕ್ಲೈಮ್ಯಾಕ್ಸು, ಸೂರ್ಯಂಗೆ ಟಾರ್ಚ್ ಅಂದಂಗೆ ಸಿಂಪಲ್ ಸುನಿ ಅವರು ಒಂದು ಅದ್ಭುತವಾದ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ನಮಗೆ. ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಲವ್ ಸ್ಟೋರಿಯಿಂದ 2008ರಿಂದ ಪರಿಚಯ, ಹಾಗೆ ಒಂದು ಒಡನಾಟ, ಅವರ ಒಂದು ಬರವಣಿಗೆ ಮತ್ತು ಈ ಸ್ಕ್ರಿಪ್ಟಿಂಗ್ ಇದೆಯಲ್ಲ, ಇದು ಡಿಫ್ರೆಂಟ್ ಥಾಟ್ ಪ್ರಾಸೆಸ್. ಆಮೇಲೆ ರಾಜ್ಕುಮಾರ್ ಅವರ ಮೊಮ್ಮಗ ಈ ಪಿಕ್ಚರಲ್ಲಿ ತುಂಬ ಡಿಫ್ರೆಂಟ್ ಆಗಿ, ನ್ಯಾಚುರಲ್ ಆಗಿ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ಇದು ನಾರ್ಮಲ್ ಆಗಿ ಒಂದು ಮೂವಿಯನ್ನು ಮಾಡಿದ್ದಾರೆ. 3 cheers ಟು ಸಿಂಪಲ್ ಸುನಿ. ಎಲ್ಲರೂ ಈ ಪಿಕ್ಚರ್ ನೋಡಬೇಕು. ಜೈ ಹಿಂದ್, ಒಂದೇ ಮಾತರಂ. ಒಂದು ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು. ನಿಜವಲ್ಲೂ ಭಾಳ ಖುಷಿ ಆಯಿತು. ಫಸ್ಟ್ ಹಾಫ್ ಸ್ವಲ್ಪ ಅಂದ್ಕೊಂಡೆ, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಲ್ಲೂ ಮಿಸ್ ಮಾಡಲೇಬಾರ್ದು. ಸುನಿ ಅವರು ನಿಜವಲ್ಲೂ ಬೇರೆ ಥರ ಮಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ, ಸಾಕಷ್ಟು ನೆನಪುಗಳು ಕೊಟ್ಟಿದೆ. ಈಗ ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನೆನಪಲ್ಲಿ ಉಳಿತದೆ. ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕಲ್ಲ, ಜೊತೆಲಿದ್ದು ನಾನು ಅಪ್ಪು ಸರ್ ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನಿಸ್ತಾರೆ, ಅಪ್ಪು ಸರ್ ಥರ ಅಯ್ಯೋ ಹೌದಲ್ವ ಅಂತ. ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ. ಆ ಹೀರೋಯಿನ್ ಅಂತೂ ಆಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸುನಿ, ವಿನಯ್ ಸರ್ ಮತ್ತು ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ಒಂದು ಬೇರೆ ಥರದ ಸಿನಿಮಾ. ದಯವಿಟ್ಟು ನೀವೆಲ್ಲ ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ನಾನು ನಮಸ್ಕಾರ. ನಿಮ್ಮನೆ ಊಟದ ಚಂದ್ರು ನೋಡಿದೆ ಚಿತ್ರ. 2 ಕ್ಲೈಮ್ಯಾಕ್ಸು. ಯಾವ ಚಿತ್ರದಲ್ಲಿ ಸೂರ್ಯ, ನಮ್ಮ ರಾಹುಲ, ಸುನೀಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ನೋಡ್ತಾ ಇರ್ಬೇಕು, ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡ್ತಾ ಇರ್ಬೇಕು. ನನಗೆ ಹೆಂಗೆ ಕೊಟ್ಟಿದ್ದೀರಾ ಬೆಳ್ಳುಳ್ಳಿ ಕಬಾಬ್, ಆ ಥರ ಇರ್ಬೇಕು ಪಿಕ್ಚರ್. ಒನ್ ಮೋರ್ ಏನಂತೀರ ಸರ್? ಸಾಕಾದಾಗ ಅಲ್ಲಾಡ್ಸಿದ್ದೀರ, ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ 2 ಕ್ಲೈಮ್ಯಾಕ್ಸ್ ನೋಡ್ತಾ ಇರ್ಬೇಕು. ಒನ್ ಮೋರ್ ಅಂತ ಇರ್ಬೇಕು. ಏನಂತೀರಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಓಕೆ, ಎಲ್ಲರಿಗೂ ನಮಸ್ಕಾರ.
ಸಿನಿಮಾ ಸಖತ್ತಾಗಿದೆ. ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಗಿಫ್ಟು ಎಲ್ಲ ಫ್ರೆಂಡ್ಸ್ಗೂ, ಲವರ್ಸ್ಗೂ, ಫ್ಯಾಮಿಲೀಸ್ಗೂ. ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಒಂಚೂರು ನಮ್ಮ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ನೆನಪಾಯಿತು. ಸುನಿ ಸರ್ ಕ್ಲಾಸಿಕ್ ಸ್ಟೈಲು ಸಖತ್ತಾಗಿದೆ. ಥಿಯೇಟ್ರ್ ಬಂದ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್, ಫಿಲ್ಮ್ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವೆರಿ ನೈಸ್. ತುಂಬ ಒಳ್ಳೆ ಜಾಗದಲ್ಲಿ, ಜೈಸಲ್ಮೇರ್ ಆಗಿರ್ಬೋದು, ಮುಂಬೈನಲ್ಲಾಗಿರ್ಬೋದು. ಆ್ಯಂಡ್ ನನಗೆ ಸ್ಟೋರಿ ಲೈನ್ ತುಂಬಾ ಇಷ್ಟ ಆಯಿತು. ಏನೇ ಆದ್ರೂ ಒಂದು ಒಳ್ಳೆ ಕಾರಣಕ್ಕಾಗತ್ತೆ ಅಂತ. ಸೊ ಇಟ್ ಈಸ್ ಅ ವೆರಿ ನೈಸ್ ಫೀಲ್ ಗುಡ್ ಮೂವಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಯಾವಾಗಲೂ ವಿನಯ್ ನೋಡಿದಾಗೆಲ್ಲ ಈಸ್ ಅ ವೆರಿ ಸಾಫ್ಟ್ ಗೈ. ಸೊ ಇಲ್ಲೂ ಅಷ್ಟೇ ಈಸ್ ವೆರಿ ಸಾಫ್ಟ್, ವೆರಿ ನೈಸ್. ಸೊ ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಆ್ಯಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಆರ್ ಎಕ್ಸಲೆಂಟ್ ಆ್ಯಂಡ್ ಇಬ್ಬರು ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವಿನಯ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಸಲ ಪ್ರೇಮಕಥೆ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ, ಮ್ಯೂಸಿಕ್ ಮೂಲಕ ಒಂದು ಪ್ರೀತಿನ ಹುಡುಕಾಟ ನಡೆಸುವಂತಹ ಒಂದು ಕತೆ. ನನಗೆ ಸುನಿ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಸುಮಾರು ದಿನದಿಂದ ಆಸೆ ಇತ್ತು. ಸೊ ಒಂದು ಸಣ್ಣ ಅವಕಾಶ ಸಿಕ್ತು. ಇದರಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಟು ಸುನಿ ಸರ್ ಆ್ಯಂಡ್ ರಾಮ್ ಮೂವೀಸ್. ರಮೇಶ್ ಸರ್ ಮೈಸೂರಿಂದ ಅವರ ಮೊದಲನೇ ಪ್ರೊಡಕ್ಷನ್ ಇದು ರಿಲೀಸ್ ಆಗಿದೆ. ತುಂಬ ಒಳ್ಳೆ ಪ್ರೊಡ್ಯೂಸರ್, ಭಾಳ ಅದ್ದೂರಿಯಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಆ್ಯಂಡ್ ಸಿನಿಮಾದಲ್ಲಿ ನಟಿಸಿರುವಂಥ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪರ್ಸ್ನಲಿ ಐ ಲೈಕ್ ವಿನಯ್ ಸರ್ ಆ್ಯಂಡ್ ರಾಜೇಶ್ ಮೆಟ್ರನ್ ಸರ್, ಅರುಣ ಬಾಲರಾಜ್ ಮೇಡಮ್, ಅವರೆಲ್ಲರ ಫ್ಯಾನ್ ನಾನು. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ, ಒಂದು ಅದ್ಭುತವಾದ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾಗಳು ಇನ್ನೂ ಒಳ್ಳೆ ಚೆನ್ನಾಗಿ ಬರ್ತದೆ ಆ್ಯಂಡ್ ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದು ನಮ್ಮ ಆಸೆ. ಸೊ ನಾನು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಯಾರು ನನ್ನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ, ದಯವಿಟ್ಟು ಬಂದು ನೋಡಿ. ಆದರೆ ಕನ್ನಡದಲ್ಲಿ ಮಾತಾಡಿಲ್ಲ, ಬಟ್ ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ಸರಳ ಪ್ರೇಮಕಥೆ ನೋಡ್ಕೊಂಡು ಬಂದ್ವಿ. ತುಂಬಾ ಇಷ್ಟ ಆಯಿತು. ಸುನಿ ಸರ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾ ಮಾಡ್ತಾನೆ ಇರ್ತಾರೆ. ಮತ್ತು ಹೀರೋಯಿನ್ಸು ಅಷ್ಟೇ, ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಸರ್ ಆಲ್ಸೋ ವೆರಿ ನೈಸ್ಲಿ ಡನ್. ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮಕಥೆ, ಸರಳವಾಗಿ ಸಿಂಪಲ್ ಸುನಿ ಸರು ನೀಟಾಗಿ ನಮಗೆ ಕಲ್ಪಿಸಿದ್ದಾರೆ. ಫಸ್ಟ್ ಆಫ್ ಆಲ್ ವಿನಯ್ ಸರ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಆ್ಯಂಡ್ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಚಂದ. ಆ್ಯಂಡ್ 2 ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್. ಮ್ಯೂಸಿಕ್ಗಂತೂ ನಾವು ಕುಡೋಸ್ ಹೇಳಲೇಬೇಕು. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಆ್ಯಂಡ್ ಸುನಿ ಸರ್ ಕ್ಯಾಮಿಯೋ ಅದ್ಭುತವಾಗಿದೆ, ಹೇಳಲೇಬೇಕಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಜೋರಾಗ ಈಗ ತಾನೇ ನನ್ನ ಬ್ರದರ್ ಆದಂಥ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಒಂದು ಸರಳ ಪ್ರೇಮ ಕಥೆ. ಹೆಸರಲ್ಲಿ ಸರಳ ಇರ್ಬೋದು, ಬಟ್ ಮೂವಿ ಬಾಂಬ್ ಆಗಿದೆ, ಸೂಪರ್ ಆಗಿದೆ. ಪ್ರತಿಯೊಬ್ಬರು ಅಜ್ಜಿಯಿಂದ ಹಿಡಿದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸುನಿ ಸರ್ ಅಂದರೆ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಈ ಸಿನಿಮಾ ಕೂಡ ಹಾಗೆ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಸಿನಿಮಾಗಳು ಇಷ್ಟು ಒಳ್ಳೆ ರಿವ್ಯೂಸ್ ತೊಗೊತಾ ಇರೋದೇ ನಮ್ಮೆಲ್ಲರಿಗೂ ಆ್ಯಕ್ಚುಲಿ ಒಂದು ಖುಷಿಯಾದಂಥ ವಿಷಯ. ವಿನಯ್ ರಾಜ್ಕುಮಾರ್ ಅವರಾಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಎಂಟೈರ್ ಟೀಮ್ ಅವ್ರು ಹಾರ್ಡ್ ವರ್ಕ್ನ ಮಾಡಿದ್ದಾರೆ ಸಿನಿಮಾಗೆ. ಇದು ನಾವು ಕನ್ನಡಿಗರಾಗಿ ಈ ಸಿನಿಮಾನ ಪ್ರೋತ್ಸಾಹಿಸೋಣ. ಯಾಕಂದರೆ ಈ ಥರ ಸಿನಿಮಾಗಳು ಇನ್ನೂ ಸಾಕಷ್ಟು ಮಾಡ್ತಾರೆ ನಾವು ಇದನ್ನು ತಿಳಿಸಿದ್ರೆ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ನೋಡಿ, ಅವ್ರನ್ನ ಹಾರೈಸಿ ಅಂತ ಕೇಳ್ಕೊತೀವಿ. ಲವ್ ಯು ವಿನು, ಯು ಹ್ಯಾವ್ ಡನ್ ಅ ಫೆಂಟಾಬ್ಯುಲಸ್ ಜಾಬ್. ಸೋ ಪ್ರೌಡ್ ಆಫ್ ಯು. ಇದ್ರ ಇನ್ಮೇಲಿಂದ ಇಟ್ಸ್ ರಾಕಿಂಗ್ ಟೈಮ್ ಫಾರ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ಲರೂ ಹೇಗಿದ್ದೀರಾ?
ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಫುಲ್ ಎನರ್ಜೆಟಿಕ್ ಆಗಿದ್ದೀರಾ ಇಷ್ಟೊತ್ತಾದ್ರೂ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವಿನಯ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಸರಳ ವಿರಳ ಪ್ರೇಮ ಕಥೆ. ಒಂದು ನಮ್ಮ ನಾರ್ಮಲ್ ಲೈಫ್ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು. ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡಲ್ಲ ಅಂತ ತುಂಬ ಈಸಿಯಾಗಿ ತೊಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ. ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಖತ್ತಾಗಿರೋ ಲವ್ ಸ್ಟೋರಿ. ಎಲ್ಲರೂ ಮನೆಯಿಂದ ಹೊರಗೆ ಬಂದು ಲೀಜರ್ ಟೈಮ್ನಲ್ಲಿ ಸಿನಿಮಾ ನೋಡುವಂಥ ಸಿನಿಮಾ. ಸುನೀಲ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಏನೋ ಒಂದು ಅಂಶ ತುಂಬ ಚೆನ್ನಾಗಿರುತ್ತೆ. ಅದು ಏನು ಅಂತ ತಿಳ್ಕೋಬೇಕು ಅಂತಂದರೆ ಒಂದು ಸರಳ ಪ್ರೇಮಕಥೆ ಸಿನಿಮಾನ ನೀವೆಲ್ಲರೂ ನೋಡಬೇಕು. ಇದರಲ್ಲಿ ಸ್ಪೆಷಲ್ ಆಗಿ ತುಂಬ ಸಖತ್ತಾಗಿ ಕಾಣಿಸಿರುವಂಥದ್ದು ಶ್ವೇತಾ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ಸೋ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ವಿಶ್ ಈ ಥರದ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಬರ್ತಾ ಇರಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್. ಹಾಯ್, ನಮಸ್ತೆ. ಸಿನಿಮಾ ಸಿಂಪಲ್ ಆಗಿ ನಮ್ಮ ಸಿಂಪಲ್ ಸುನೀಲ್ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಆ್ಯಂಡ್ ವಿನಯ್ ಅವರು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿಬಿಟ್ರು ಈ ಸಿನಿಮಾ ಅಂತ. ಆ್ಯಂಡ್ ಬೆಸ್ಟ್ ವಿಶಸ್ ಎಂಟೈರ್ ಟೀಮ್ಗೆ. ಸಿನಿಮಾ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆಡಿಯನ್ಸ್ ಎಲ್ಲರೂ ಯಾರ್ಯಾರು ನೋಡಿರೋ ಖಂಡಿತ ಪ್ಲೀಸ್ ಹೋಗಿ ನೋಡಿ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕಥೆ. ಸೊ ಮೂವಿ ತುಂಬಾ ಚೆನ್ನಾಗಿದೆ. ಸಿಂಪಲ್ ಸುನಿ ಸರ್ ಡೈರೆಕ್ಷನಲ್ಲಿ ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಎಲ್ಲರೂ ಅವಾಗವಾಗ ಅಳಿಸಿದ್ದೀರಾ, ನಗಿಸಿದ್ದೀರಾ. ಆ್ಯಂಡ್ ವಿನಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಒಂದೊಳ್ಳೆ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಅವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಈ ಸ್ಟೋರಿ ಮೂಲಕ ನಾವೆಲ್ಲ ಏನು ಅರ್ಥ ಮಾಡ್ಕೊಬೇಕಂದ್ರೆ ನಮ್ಗೆ ಏನು ಬೇಕು ಅದು ನಮ್ಮ ಜೊತೆನೇ ಇರುತ್ತೆ, ನಾವು ಅದನ್ನು ಹುಡುಕಬೇಕು ಅಷ್ಟೇ. ಸೊ ಇನ್ನೂ ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ ಇದು. ಖಂಡಿತವಾಗ್ಲೂ ಎಲ್ಲರೂ ಬಂದು ಸಿನಿಮಾನ ನೋಡಿ. ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ ಒಂದು ಬ್ಯೂಟಿಫುಲ್ ಸಿನಿಮಾ ನೋಡ್ಕೊಂಬಂದೆ, ಒಂದು ಸರಳ ಪ್ರೇಮ ಕಥೆ ಅಂತ. ಪ್ರತಿಯೊಬ್ಬರು ಪ್ರೀಮಿಯರ್ ಶೋಗೆ ಬಂದವರು ಹೇಳೋದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ನಾನು ಅದನ್ನು ಹೇಳ್ತಾ ಇದ್ದೀನಿ, ಬಟ್ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ. ಫಸ್ಟ್ ಹಾಫ್ ಸರಳವಾಗಿ ಹೋದ್ರು, ಸೆಕೆಂಡ್ ಹಾಫ್ ಸಖತ್ತಾಗಿ ಹೋಗುತ್ತೆ. ಸಿನಿಮಾ ಅಂತೂ ತುಂಬಾ ಹಿಡಿದಿಟ್ಕೊಂಡಿದೆ. ಮ್ಯೂಸಿಕ್ ವಿಚಾರದಲ್ಲಾಗಿರಲಿ, ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರೋರು ಪ್ರತಿಯೊಬ್ಬರು ಅದರಲ್ಲಿರೋ ಹಾಡುಗಳನ್ನ ಗುಂಬಿಡ್ತಾ ಇದ್ದಾರೆ. ಇದೊಂದು ಸಕ್ಸಸ್ ಅಂತಲೇ ಹೇಳ್ಬೋದು. ವಾರದಲ್ಲಿ ಸಿಕ್ಕಾಪಟ್ಟೆ ಸುಮಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಆ ಸಿನಿಮಾಗಳ ಮಧ್ಯದಲ್ಲಿ ಒಂದು ಅದ್ಭುತವಾದ ಕನ್ನಡ ಸಿನಿಮಾಗಳನ್ನ ಕಳ್ಕೋಬಾರ್ದು. ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ಈ ಒಂದು ಸಿನಿಮಾನ ನೋಡಿ ಹರಸಿ ಹಾರೈಸಿ ಅಂತ ಹೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಮೋಕ್ಷ ಪ್ರಸಾದ್. ಸೊ ಈಗಷ್ಟೇ ಸಿಂಪಲ್ ಸುನಿ ಸರ್ ಅವರು ನಿರ್ದೇಶನ ಮಾಡುವಂಥ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಡ್ಬರ್ತಾರೆ. ಸಿನಿಮಾ ಟೈಟ್ಲ್ ಮಾತ್ರ ಸರಳವಾಗಿದೆ, ಆದರೆ ಸಿನಿಮಾ ಪೂರ್ತಿ ಟ್ವಿಸ್ಟ್ ಮೇಲೆ ಇಟ್ಟು ಫುಲ್ ತಲೆ ಮುಳ್ಳಾಗ್ಬಿಟ್ಟಿದ್ದಾರೆ ಸರ್. ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆ್ಯಂಡ್ ಕ್ಯಾಪ್ಟಿವೇಟಿಂಗ್ ಆಗಿ ತೊಗೊಂಡೋಗಿದ್ದಾರೆ ಸರ್. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು, ಸ್ವಾತಿ ಶ್ರೀನಿವಾಸ್ ಅವರು, ಮಲ್ಲಿಕಾ ಸಿಂಗ್ ಅವರು, ಪ್ರತಿಯೊಬ್ಬರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಕೂಡ ಅದ್ಭುತವಾಗಿ ಬಂದಿದೆ, ತುಂಬಾ ಕ್ಯಾಚಿ ಆಗಿದೆ. ಆ್ಯಂಡ್ ಸೊ ಒಟ್ಟಿನಲ್ಲಿ ಒಂದು ವೆರಿ ಎಂಟರ್ಟೈನಿಂಗ್ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಈ ಒಂದು ತಂಡಕ್ಕೆ ನಿಮ್ಮ ಆಶೀರ್ವಾದ ಕೊಡಿ ಅಂತ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಆಫ್ ಒನ್ಸ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಸಿನಿಮಾ. ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ. ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚೆರಿ ಒಂದು ಟಾಪ್ ಥರ ಅನಿಸಿತ್ತು. ಡೈಲಾಗ್ಸ್ ವಾಸ್ ಲಿಟ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಸಕ್ಕತ್ತಾಗಿದೆ, ಪರ್ಸನಲ್ ಫೇವ್ರೆಟ್. ಆ್ಯಂಡ್ ಅಗೇನ್ ಸೆಕೆಂಡ್ ಹಾಫ್
ಸಿನಿಮಾದಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿರೋವಂಥದ್ದು ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಲ್ ಟುಗೆದರ್ ಎಡಿಟಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅದು ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಡೈರೆಕ್ಷನಿಂದ ಹಿಡಿದು ಕಾಸ್ಟ್ ಕ್ರೂ ಪ್ರತಿಯೊಂದು ಐ ಜಸ್ಟ್ ಲವ್ಡ್ ಇಟ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಕತೆ ತುಂಬ ಚೆನ್ನಾಗಿದೆ, ಸ್ಟೋರಿ ಲೈನ್ ಅದ್ಭುತವಾಗಿದೆ. ಅವರು ಸ್ಕ್ರೀನ್ ಪ್ಲೇ ಆ ಕಥೆನ ಹೇಳಿರುವಂಥ ರೀತಿ ಆ್ಯಂಡ್ ಸೋ ಮೆನಿ ಎಮೋಷನ್ಸ್, ಲವ್, ಕಾಮಿಡಿ, ಫ್ಯಾಮಿಲಿ, ಆಮೇಲೆ ಮೆನಿ ಥಿಂಗ್ಸ್. ಅಂದರೆ ಪ್ರತಿಯೊಂದು ಆಡಿಯನ್ಸ್ಗೂ, ಪ್ರತಿಯೊಂದು ಕ್ಯಾಟಗರಿ ಆಡಿಯನ್ಸ್ಗೂ ಐ ಥಿಂಕ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಕ್ಯಾಟಗರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, BGM ಇಸ್ ಅಗೇನ್ ಲಿಟ್. ಸೊ ಎಲ್ಲರೂ ಬಂದು ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಏನಂತ ಹೇಳ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಈ ಕನ್ನಡದಲ್ಲಿ ಈ ಥರ ಫೀಲ್ ಗುಡ್ ಮೂವಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಐ ರಿಕ್ವೆಸ್ಟ್ ಎಲ್ರಿಗೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ. ಥ್ಯಾಂಕ್ ಯು ಸೊ ಮಚ್. ಅಷ್ಟೇ ಒಂದು ಸರಳ ಪ್ರೇಮಕಥೆ ಸಿನಿಮಾ ನೋಡಿದ್ವಿ. ಕೆಲವು ಸೀನ್ಗಳಲ್ಲಿ ಅಳುವು ಬಂತು ಆ್ಯಕ್ಚುಲಿ, ಅಂದರೆ ಪ್ರೀ ಕ್ಲೈಮ್ಯಾಕ್ಸಲ್ಲ. ತುಂಬ ಅದ್ಭುತವಾಗಿದೆ ಸಿನಿಮಾ. ನಮ್ಮ ಸಿಂಪಲ್ ಸುನಿ ಸರ್ ಅಂತಂದರೆ ಅವ್ರದ್ದೊಂದು ಚಾನಲ್ ಇದೆ, ಒಂದು ಹ್ಯೂಮರಸ್ ಆಗಿ ಕಥೆಗಳನ್ನು ಹೇಳಕ್ಕೆ ಹೋಗ್ತಾರೆ. ಹಾಗೆ ಸ್ಕ್ರೀನ್ ಪ್ಲೇ ಕೂಡ ಹಾಗೆ ಇರುತ್ತೆ. ಈಗ ಹೊಸದಾಗಿ ವಿನಯ್ ಸರ್ನ ಇಲ್ಲಿವರೆಗೂ ಏನು ನೋಡಿದ್ವಿ ಅದೇ ಥರ ಇವಾಗ ತುಂಬ ಡಿಫ್ರೆಂಟಾಗಿ ನೋಡ್ತೀವಿ. ಅವರು ತುಂಬ ಅದ್ಭುತವಾಗಿ ಫ್ರೇಮಲ್ಲಿ ತೋರಿಸಿದ್ದಾರೆ. ಕಥೆನೂ ತುಂಬ ಚೆನ್ನಾಗಿದೆ. ನನಗೆ ಇನ್ನೊಂದು ಪರ್ಸನಲ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಒಂದು ಪುಲ್ಲಿ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಕಲಾವಿದರಿಗೆ ಒಂದೊಂದು ಪಾತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಸೀನ್ ಕಟ್ಟಾಗಿತ್ತಂತೆ ಆ್ಯಕ್ಚುಲಿ. ನಮ್ಮ ನಿರ್ಮಾಪಕರು ಇದು ಚೆನ್ನಾಗಿದೆ, ಹ್ಯೂಮರಸ್ ಚೆನ್ನಾಗಿದೆ ಅಂತ ಬಿಟ್ಟು ಹಾಕ್ತಿರೋದೆ ನಿರ್ಮಾಪಕರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿಂಪಲ್ ಸುನಿ ಸರ್ ಅವರು ನಮ್ಮ ಸಿಂಪಲಾಗಿ ಒಂದು ವರ್ಷದಿಂದನೂ ತುಂಬ ಆತ್ಮೀಯರು, ಅಣ್ಣನ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇಲ್ಲಿವರೆಗೂ ಎಷ್ಟೋ ನಿರ್ದೇಶಕರಿಗೆ ತುಂಬ 10 ವರ್ಷ ಫಾಲೋಫಲಿಸ್ತೀವಿ, ಕೆಲವರು ಪಾತ್ರಗಳ ಕೊಟ್ಟಿರೋಲ್ಲ. ಬಟ್ ಆದರೂ ಇವರು ಕಲಾವಿದರುಗಳನ್ನು ಬೆಳೆಸೋದು ಜೊತೆಗೆ ಅವ್ರು ಬೆಳೆಯೋದಂದರೆ ಜೊತೆಲಿರೋರನ್ನು ಕೂಡ ಬೆಳೆಸ್ತಾರೆ. ಒಂದು ಒಳ್ಳೆಯ ಮನಸ್ಸಿಗೆ ಅವ್ರ ಸಿನಿಮಾ ಇಟ್ಟಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ ರಸಿಕರು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಈ ಮೂಲಕ ವಿಶ್ ಮಾಡ್ತೀನಿ. ಒಂದು ಸರಳ ಪ್ರೇಮಕಥೆ ಎಲ್ಲ ನೋಡಿ ಬ್ಲೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಮೀಡಿಯಾ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬುಕ್ ಮೈ ಶೋ ಗ್ರೀನಿಂದ ಈಗ ರೆಡ್ ಆಗ್ತಾ ಇದೆ, ಇನ್ಸ್ಟಾಗ್ರಾಮ್ ಆ್ಯಕ್ಟಿವಿಂದ ಫುಲ್ ಆ್ಯಕ್ಟಿವ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನಾನು ಇನ್ನಿಂದ ನಮ್ಮ ಸ್ಪೆಷಲ್ ಇಂಥವ್ರಿಗೆ ಸಿನಿಮಾ ನಾವು ಮಾಡಿದ್ದೆ ಹೇಳ್ದೆ. ಈಗ ಕಲೆಕ್ಷನ್ಸ್ ಅಲ್ವಾ, ಪ್ರೊಡ್ಯೂಸರ್ ಸರ್ ಮಾತಾಡ್ತಾರೆ. ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಫಸ್ಟ್ ತೃಪ್ತಿ ಇತ್ತು ಫಸ್ಟ್ ಡೇ ನೋಡಿದಾಗ. ಜೊತೆಗೆ ಇವಾಗ ದುಡ್ಡು ಬರ್ತಾ ಇದೆ, ಸೊ ಡಬಲ್ ಖುಷಿ ಆಗ್ತಾ ಇದೆ. ಮತ್ತು ಡಬ್ಬಿಂಗ್ ರೈಟ್ಸು ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ಡಿಸ್ಕ್ಲೋಸ್ ಮಾಡ್ತೀವಿ ಅದು ಸಾರಿ, ಅದು ನನಗಿನ್ನೂ ಸಿನಿಮಾ ಭಾಷೆಗಳು ಗೊತ್ತಿಲ್ಲ. ರೀಮೇಕ್ ರೈಟ್ಸ್ ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಆ್ಯಂಡ್ ತುಂಬ ಒಳ್ಳೆ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನನ್ನ ಪಾತ್ರ ಆ್ಯಂಡ್ ಪೂರ ಪಿಕ್ಚರ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಸೆಲೆಬ್ಸ್ನೆಲ್ಲ ಕರೆದಾಗ ಅವ್ರು ಹೇಳಿದ್ದು ಒಂದೇ ಮಾತು, ನಾವೆಲ್ಲೇ ನೋಡಿದ್ರು ರಿವ್ಯೂಸ್ ತುಂಬ ಚೆನ್ನಾಗಿದೆ ಅಂತ. ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಸಿನಿಮಾದಲ್ಲಿ ಓರೆಕೋರೆಗಳು ಇದೆ ಅಲ್ಲಲ್ಲಿ ನಮಗೆ ಗೊತ್ತು, ಬಟ್ ಅದನ್ನೆಲ್ಲ ಮುಚ್ಚಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತ ನೀವು ನಮ್ಮನ್ನ ಸಪೋರ್ಟ್ ಮಾಡಿದ್ದು. ಸೊ ತುಂಬ ಥ್ಯಾಂಕ್ ಯು. ಮತ್ತು ತುಂಬ ಜನ ಹೇಳ್ತಿರೋದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಮ್ಗೆ ಇನ್ನೂ ತುಂಬ ಇಷ್ಟ ಆಗ್ತಿದೆ. ಹಂಗಂದ್ರೆ ನೀವು ಸೆಕೆಂಡ್ ಟೈಮ್ ಬಂದು ನೋಡಿ ಅಂತ ನಾನು ಕರಿತಿರೋದಲ್ಲ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ನೋಡಿದಾಗ ಒಂದಷ್ಟು ಜಾಸ್ತಿ ಟ್ವಿಸ್ಟ್ಗಳು ಇರೋದ್ರಿಂದ ಸೊ ನೀವು ನೋಡ್ಬಿಟ್ಟು ಒಂದು ರೋಲಿಂಗ್ ಕಾರ್ಡ್ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ ಕಳಿಸಿರ್ತೀವಿ. ಬಟ್ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮಗೆ ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಇರುತ್ತೆ. ಓಕೆ, ಈ ಶಾರ್ಟ್ಗೆ ಇದಕ್ಕೆ ಹಾಕಿರೋದು ಆ ರೀತಿ ಎಲ್ಲ. ಸೊ ಅದೇ ಈಗ ಹೇಳಿದ್ದು ಕೆಲವು ಸೆಲೆಬ್ರಿಟೀಸ್ ಆಲ್ರೆಡಿ ನೋಡಿದ್ರು, ಬಟ್ ಸ್ಟಿಲ್ ಕರೆದಿದ್ದಕ್ಕೆ ಬಂದಿದ್ರು. ಅವರು ಹೇಳ್ಬೇಕಾದ್ರೆ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಮ್ಗೆ ತುಂಬ ಡಾಟ್ಸ್ ಕನೆಕ್ಟ್ ಆಯ್ತು ಅಂತ. ಸೊ ಅಫ್ಕೋರ್ಸ್ ಸೆಕೆಂಡ್ ಟೈಮ್ ಬಂದು ನೋಡಿದ್ರೆ ನಮಗೂ ಖುಷಿ. ಸೊ ಮುಖ್ಯವಾಗಿ ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಕಾರಣ ಏನು ಅಂದರೆ ಯಾವುದೇ ರೈಟ್ಸು ಹೋಗಿಲ್ಲದೆ ನಾನು ಯಾವುದೇ ಪೇಯ್ಡ್ ಮಾಡಿಸಿರಲಿಲ್ಲ. ಆದರೂ ಸಹ ವಾಲಂಟ್ರಿಯಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ
ತುಂಬ ಪಾಸಿಟಿವ್ ರಿವ್ಯೂಸ್ ಕೊಟ್ರಿ. ಒಂದು ಒಳ್ಳೆ ಸಿನಿಮಾಗೆ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಮೇನ್ ನಾವೆಲ್ಲ ರೆಡ್ ಹಾಕೊಂಡಿರೋ ಉದ್ದೇಶ ವ್ಯಾಲೆಂಟೈನ್ಸ್ ಡೇ ಆಗಿದೆ. ಸೊ ಇದು ಬಿಡೋಷ್ಟರಲ್ಲಿ ಹೋಗುತ್ತೆ ಪ್ರೇಮಿಗಳ ದಿನಕ್ಕೆ. ಸೊ ಒಂದು ಆಫರ್ ಪ್ಲ್ಯಾನ್ ಮಾಡ್ತಾ ಇದೀವಿ. ಇಬ್ಬರು ಬಂದರೆ ಒಬ್ರಿಗೆ ಇನ್ನೊಬ್ರು ಉಚಿತ ಹಂಗನ್ಬಿಟ್ಟು ಇಬ್ಬರು ಹುಡುಗರು ಬಂದ್ರೆ ಅಲ್ಲ, ಒಂದು ಹುಡುಗಿ ಬಂದರೆ ಒಂದು ಹುಡುಗ ತೊಗೊಂಡ್ರೆ ಹುಡುಗಿಗೆ ಉಚಿತ, ಅಥವಾ ಹುಡುಗಿ ತೊಗೊಂಡ್ರೆ ಯಾಕೆ ಹುಡುಗಿ ತೊಗೊಬಾರ್ದ, ಹುಡುಗಿ ತೊಗೊಂಡ್ರೆ ಹುಡುಗನಿಗೆ ಉಚಿತ. ಬಾ ಆಚೆ ಬಾ. ಅಫ್ಕೋರ್ಸ್ ಅವ್ರಿಗೂ ವ್ಯಾಲೆಂಟೈನ್ಸ್ ಅಲ್ವಾ, ಅದು ಏಜ್ ಆದವ್ರು ಎಷ್ಟೇ ಆಗಿರ್ಬೋದು. ಕಪಲ್ ಎಂಟ್ರಿ. ಥ್ಯಾಂಕ್ ಯು. ಅಜ್ಜಿ ಮೊಮ್ಮಗ ಬಂದರೂ ಕೊಡ್ತೀವಿ. ನೀವು